ಮಳೆಗಾಲ ಆರಂಭ ಆಗ್ತಿದ್ದಂತೆ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಅಪಾಯಕಾರಿ ಅಲೆಗಳು ದಡವನ್ನ ಅಪ್ಪಳಿಸ್ತಾ ಇದೆ. ಮಲ್ಪೆ ಬೀಚ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆಬೇಲಿ ಹಾಕಲಾಗಿದೆ. ಸಮುದ್ರಕ್ಕೆ ಇಳಿಯೋದನ್ನು ಕೂಡ ಈಗ ನಿಷೇಧ ಮಾಡಲಾಗಿದೆ. ಮಳೆಗಾಲ ಆರಂಭ ಆದ್ರೆ ಸಮುದ್ರ ತುಂಬಾ ರಮಣೀಯವಾಗಿ ಕಾಣ್ತದೆ. ಅದರಲ್ಲೂ ಕೂಡ ಮಲ್ಪೆ ಬೀಚ್ಗೆ ಬಂದ್ರೆ ಇನ್ನಷ್ಟು ಸೌಂದರ್ಯ ತುಂಬಿದ ಬೀಚ್ ಅನ್ನು ನೋಡೋದಕ್ಕೆ ಅವಕಾಶ ಇರ್ತದೆ. ಆದರೆ ಸದ್ಯಕ್ಕಂತೂ ಬರುವಂತ ಪ್ರವಾಸಿಗರಿಗಿರಬಹುದು, ಸ್ಥಳೀಯರಿಗಿರಬಹುದು ಒಂದಷ್ಟು ನಿರಾಸೆ ಖಂಡಿತ ಕಾದಿದೆ. ಕರಾವಳಿಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧ. ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ. ಕೃಷ್ಣನೂರು ಉಡುಪಿ ಪ್ರವಾಸಿಗರ ಸ್ವರ್ಗ. ಮಲ್ಪೆ ಬೀಚ್ ಸೌಂದರ್ಯ ಸವಿಯೋಕೆ ದೇಶ ಹೊರ ದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ದಾಂಗುಡಿ ಇಡುತ್ತಾರೆ. ಇದೀಗ ಅವರಿಗೆ ನಿರಾಸೆ ಕಾದಿದೆ. ಪ್ರಕ್ಷುಬ್ಧಗೊಂಡ ಸಮುದ್ರದಲ್ಲಿ ಅಪಾಯದ ಸಾಧ್ಯತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಮುದ್ರದಲ್ಲಿ ಇಳಿಯುವುದಕ್ಕೆ ಜಿಲ್ಲಾಡಳಿತ ಇದೀಗ ನಿರ್ಬಂಧವನ್ನು ವಿಧಿಸಿದೆ. ಸದ್ಯಕ್ಕೆ ಒಂದು ನಿರ್ಬಂಧವನ್ನ ಹೇರಲಾಗಿದೆ. ಸೆಪ್ಟೆಂಬರ್ 15ರ ತನಕ ಬರುವಂತ ಪ್ರವಾಸಿಗರಿರ್ಬೋದು ಅಥವಾ ಸ್ಥಳೀಯರಿರ್ಬೋದು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತ ಎಚ್ಚರಿಕೆ ಇರುವಂತದ್ದು. ಯಾಕಂದ್ರೆ ಮಳೆಗಾಲ ಆರಂಭ ಆದರೆ ಸಾಕಷ್ಟು ಸಮುದ್ರ ಪ್ರಕ್ಷುಬ್ಧಗೊಂಡಿರ್ತದೆ. ಸಮುದ್ರ ಆಗಾಗ ತನ್ನ ಸ್ವಭಾವವನ್ನು ಬದಲಾಯಿಸುತ್ತದೆ. ಅಲೆಗಳು ಕೂಡ ಸುಮಾರು 5ರಿಂದ 6 ಮೀಟರ್ ಎತ್ತರಕ್ಕೆ ಏರಿ ಬಂದಿದೆ. ಮಳೆಗಾಲದಲ್ಲಿ ತನ್ನ ರೌದ್ರ ನರ್ತನವನ್ನ ತೋರಿಸುವುದರಿಂದ 1 ಕಿಲೋಮೀಟರ್ ಉದ್ದಕ್ಕೂ ಫಿಶ್ ನೆಟ್ ಅನ್ನು ಬಳಸಿ 10 ಅಡಿ ಎತ್ತರದ ತಡೆಬೇಲಿ ಅಳವಡಿಸಲಾಗಿದೆ. ಎಚ್ಚರಿಕೆ ಫಲಕ ಕೂಡ ಹಾಕಲಾಗಿದೆ. ಸೆಪ್ಟೆಂಬರ್ 15ರವರೆಗೆ ಮಲ್ಪೆ ಬೀಚ್ಗೆ ಪ್ರವಾಸಿಗರು ಇಳಿಯುವಂತಿಲ್ಲ. ಲೈಫ್ ಗಾರ್ಡ್ಸ್, ಪೊಲೀಸರು, ಹೋಮ್ ಗಾರ್ಡ್ಸ್ ಹದ್ದಿನಕ್ಕೆ ನಿಂತಿದ್ದಾರೆ. ಪೊಲೀಸ್ ಅನ್ನುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೋಸ್ಟಲ್ ಗಾರ್ಡ್ ಇರಬಹುದು ಅಥವಾ ಸದ್ಯ ಇಲ್ಲಿ ಲೈಫ್ ಗಾರ್ಡ್ಗಳು ಕೂಡ ಕಾರ್ಯಾಚರಿಸುತ್ತಾ ಇರುವಂತದ್ದು. ಒಟ್ಟಿನಲ್ಲಿ ಬರುವಂತ ಪ್ರವಾಸಿಗರು ಒಂದಷ್ಟು ಮುಂಜಾಗ್ರತಾ ಕ್ರಮದಿಂದ ಬರಬೇಕಾಗ್ತದೆ. ಯಾಕಂದ್ರೆ ಬೀಚ್ನಲ್ಲಿ ಬಂದು ಆಟ ಆಡೋದಕ್ಕೆ ಅವಕಾಶ ಇರುವಂತದ್ದು. ಈ ಸದ್ಯಕ್ಕೆ ಬಂದಂತ ಪ್ರವಾಸಿಗರು ಕೂಡ ದಡದಲ್ಲಿ ಒಂದಷ್ಟು ಆಟ ಆಡಿಕೊಂಡು ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ದೂರದಲ್ಲಿ ನಿಂತು ಬೀಚ್ ಅನ್ನ ಗಮನಿಸಬಹುದು. ನಿತ್ಯ ಲಕ್ಷಾಂತರ ಪ್ರವಾಸಿಗರು ಮಲ್ಪೆ ಬೀಚ್ ಸೌಂದರ್ಯವನ್ನು ಸವಿಯಲು ಆಗಮಿಸುತ್ತಾರೆ. ಸಮುದ್ರಕ್ಕೆ ಇಳಿಯೋಕೆ ಅವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಬೇಸರವನ್ನ ವ್ಯಕ್ತಪಡಿಸುತ್ತಿದ್ದಾರೆ. ಬಟ್ ಬಂದು ಈ ತರ ಆಗೋಯ್ತು, ಒಂಥರ ನಿರಾಸೆ ಆಗ್ತಾ ಐತೆ, ತುಂಬಾನೇ ಬೇಜಾರಾಗ್ತಾ ಐತೆ. ಒಬ್ಬರು ಒಳಗಡೆ ಬಿಡ್ತಾ ಇಲ್ಲ. ಅದರಿಂದ ಸ್ವಲ್ಪ ನಮ್ಗೆ ಏನ್ ಹೇಳ್ತಾರೆ ಸರ್, ಆ ಸಮುದ್ರ ಒಳಗೆ ಹೋಗ್ಬೇಡಿ, ಅಲ್ಲಿ ಬಿಡ್ತಾನೆ ಇಲ್ಲ, ಒಳಗಡೆನೆ ಬಿಡ್ತಾ ಇಲ್ಲ. ತುಂಬಾ ಅಲೆಗಳಿದಾವೆ, ಅದರಿಂದ ನಿಮ್ಗೆ ಅಪಾಯ ಅಂತ ಹೇಳ್ತಾವ್ರೆ. ಅದರಿಂದ ನಾವು ಆ ಕಡೆಯಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ದೀವಿ, ಎಲ್ಲೂ ಬಿಡ್ತಾ ಇಲ್ಲ. ಪ್ರವಾಸಿಗರ ಸುರಕ್ಷತೆಯೇ ಮೊದಲ ಆದ್ಯತೆಯ ಉದ್ದೇಶದಿಂದ ಜಿಲ್ಲಾಡಳಿತ ಕಠಿಣ ಕ್ರಮವನ್ನು ಕೈಗೊಂಡಿದೆ. ಟೂರ್ ಪ್ಲಾನ್ ಮಾಡಿ ಉಡುಪಿಯ ಮಲ್ಪೆಯಲ್ಲಿ ಆಟವಾಡಲು ಅವಕಾಶ ನೀಡದ ಹಿನ್ನೆಲೆ ನಿರಾಸೆಯೊಂದಿಗೆ ಪ್ರವಾಸಿಗರು ವಾಪಸ್ ಆಗ್ತಿದ್ದಾರೆ. ಸದ್ಯಕ್ಕೆ ಬರುವಂತ ಪ್ರವಾಸಿಗರಿಗೆ ಒಂದು ರೀತಿಯಲ್ಲಿ ನಿರಾಸೆ ಕಾದಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಬೀಚ್ಗೆ ಬರಬೇಕು, ಸಮುದ್ರದ ಅಲೆಗಳ ಜೊತೆಗೆ ಆಟ ಆಡಬೇಕು ಅನ್ನುವಂತ ಒಂದು ಆಸೆ ಇದ್ರೆ ಏನೇ ಇದ್ರೂ ಕೂಡ ಸೆಪ್ಟೆಂಬರ್ 15ರ ನಂತರ ಅಷ್ಟೇ ಮಲ್ಪೆಗೆ ಬರಬೇಕಾಗ್ತದೆ. ಅಲ್ಲಿಯ ತನಕ ಏನೇ ಟೂರ್ ಅಂತ ಬಂದರೂ ಕೂಡ ಬೀಚ್ನ ಮೇಲೆ ನಿಂತು ಸಮುದ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮಳೆಗಾಲ ಆರಂಭ ಆಗ್ತಿದ್ದಂತೆ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಅಪಾಯಕಾರಿ ಅಲೆಗಳು ದಡವನ್ನ ಅಪ್ಪಳಿಸ್ತಾ ಇದೆ. ಮಲ್ಪೆ ಬೀಚ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆಬೇಲಿ ಹಾಕಲಾಗಿದೆ. ಸಮುದ್ರಕ್ಕೆ ಇಳಿಯೋದನ್ನು ಕೂಡ ಈಗ ನಿಷೇಧ ಮಾಡಲಾಗಿದೆ. ಮಳೆಗಾಲ ಆರಂಭ ಆದ್ರೆ ಸಮುದ್ರ ತುಂಬಾ ರಮಣೀಯವಾಗಿ ಕಾಣ್ತದೆ. ಅದರಲ್ಲೂ ಕೂಡ ಮಲ್ಪೆ ಬೀಚ್ಗೆ ಬಂದ್ರೆ ಇನ್ನಷ್ಟು ಸೌಂದರ್ಯ ತುಂಬಿದ ಬೀಚ್ ಅನ್ನು ನೋಡೋದಕ್ಕೆ ಅವಕಾಶ ಇರ್ತದೆ. ಆದರೆ ಸದ್ಯಕ್ಕಂತೂ ಬರುವಂತ ಪ್ರವಾಸಿಗರಿಗಿರಬಹುದು, ಸ್ಥಳೀಯರಿಗಿರಬಹುದು ಒಂದಷ್ಟು ನಿರಾಸೆ ಖಂಡಿತ ಕಾದಿದೆ. ಕರಾವಳಿಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧ. ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ. ಕೃಷ್ಣನೂರು ಉಡುಪಿ ಪ್ರವಾಸಿಗರ ಸ್ವರ್ಗ. ಮಲ್ಪೆ ಬೀಚ್ ಸೌಂದರ್ಯ ಸವಿಯೋಕೆ ದೇಶ ಹೊರ ದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ದಾಂಗುಡಿ ಇಡುತ್ತಾರೆ. ಇದೀಗ ಅವರಿಗೆ ನಿರಾಸೆ ಕಾದಿದೆ. ಪ್ರಕ್ಷುಬ್ಧಗೊಂಡ ಸಮುದ್ರದಲ್ಲಿ ಅಪಾಯದ ಸಾಧ್ಯತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ
ಸಮುದ್ರದಲ್ಲಿ ಇಳಿಯುವುದಕ್ಕೆ ಜಿಲ್ಲಾಡಳಿತ ಇದೀಗ ನಿರ್ಬಂಧವನ್ನು ವಿಧಿಸಿದೆ. ಸದ್ಯಕ್ಕೆ ಒಂದು ನಿರ್ಬಂಧವನ್ನ ಹೇರಲಾಗಿದೆ. ಸೆಪ್ಟೆಂಬರ್ 15ರ ತನಕ ಬರುವಂತ ಪ್ರವಾಸಿಗರಿರ್ಬೋದು ಅಥವಾ ಸ್ಥಳೀಯರಿರ್ಬೋದು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತ ಎಚ್ಚರಿಕೆ ಇರುವಂತದ್ದು. ಯಾಕಂದ್ರೆ ಮಳೆಗಾಲ ಆರಂಭ ಆದರೆ ಸಾಕಷ್ಟು ಸಮುದ್ರ ಪ್ರಕ್ಷುಬ್ಧಗೊಂಡಿರ್ತದೆ. ಸಮುದ್ರ ಆಗಾಗ ತನ್ನ ಸ್ವಭಾವವನ್ನು ಬದಲಾಯಿಸುತ್ತದೆ. ಅಲೆಗಳು ಕೂಡ ಸುಮಾರು 5 ರಿಂದ 6 ಮೀಟರ್ ಎತ್ತರಕ್ಕೆ ಏರಿ ಬಂದಿದೆ. ಮಳೆಗಾಲದಲ್ಲಿ ತನ್ನ ರೌದ್ರ ನರ್ತರವನ್ನ ತೋರಿಸುವುದರಿಂದ 1 ಕಿಲೋಮೀಟರ್ ಉದ್ದಕ್ಕೂ ಫಿಶ್ ನೆಟ್ ಅನ್ನು ಬಳಸಿ 10 ಅಡಿ ಎತ್ತರದ ತಡೆಬೇಲಿ ಅಳವಡಿಸಲಾಗಿದೆ. ಎಚ್ಚರಿಕೆ ಫಲಕ ಕೂಡ ಹಾಕಲಾಗಿದೆ. ಸೆಪ್ಟೆಂಬರ್ 15ರವರೆಗೆ ಮಲ್ಪೆ ಬೀಚ್ಗೆ ಪ್ರವಾಸಿಗರು ಇಳಿಯುವಂತಿಲ್ಲ. ಲೈಫ್ ಗಾರ್ಡ್ಸ್, ಪೊಲೀಸರು, ಹೋಮ್ ಗಾರ್ಡ್ಸ್ ಅಧ್ಯಯನಕ್ಕೆ ನಿಂತಿದ್ದಾರೆ. ಪೊಲೀಸ್ ಅನ್ನುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೋಸ್ಟಲ್ ಗಾರ್ಡ್ ಇರಬಹುದು ಅಥವಾ ಸದ್ಯ ಇಲ್ಲಿ ಲೈಫ್ ಗಾರ್ಡ್ಗಳು ಕೂಡ ಕಾರ್ಯಾಚರಿಸುತ್ತಾ ಇರುವಂತದ್ದು. ಒಟ್ಟಿನಲ್ಲಿ ಬರುವಂತ ಪ್ರವಾಸಿಗರು ಒಂದಷ್ಟು ಮುಂಜಾಗ್ರತಾ ಕ್ರಮದಿಂದ ಬರಬೇಕಾಗ್ತದೆ. ಯಾಕಂದ್ರೆ ಬೀಚ್ನಲ್ಲಿ ಬಂದು ಆಟ ಆಡೋದಕ್ಕೆ ಅವಕಾಶ ಇರುವಂತದ್ದು. ಈ ಸದ್ಯಕ್ಕೆ ಬಂದಂತ ಪ್ರವಾಸಿಗರು ಕೂಡ ದಡದಲ್ಲಿ ಒಂದಷ್ಟು ಆಟ ಆಡಿಕೊಂಡು ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ದೂರದಲ್ಲಿ ನಿಂತು ಆ ಬೀಚ್ ಅನ್ನ ಗಮನಿಸಬಹುದು. ನಿತ್ಯ ಲಕ್ಷಾಂತರ ಪ್ರವಾಸಿಗರು ಮಲ್ಪೆ ಬೀಚ್ ಸೌಂದರ್ಯವನ್ನು ಸವಿಯಲು ಆಗಮಿಸುತ್ತಾರೆ. ಸಮುದ್ರಕ್ಕೆ ಇಳಿಯೋಕೆ ಅವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಬಟ್ ಬಂದು ಈ ತರ ಆಗೋಯ್ತು, ಒಂಥರ ನಿರಾಸೆ ಆಗ್ತಾ ಐತೆ, ತುಂಬಾನೇ ಬೇಜಾರಾಗ್ತಾ ಐತೆ. ಒಬ್ಬರನ್ನು ಒಳಗಡೆ ಬಿಡ್ತಾ ಇಲ್ಲ. ಅದರಿಂದ ಸ್ವಲ್ಪ ನಮ್ಗೆ ಏನ್ ಹೇಳ್ತಾರೆ ಅವರು ಸರ್, ಸಮುದ್ರ ಒಳಗೆ ಹೋಗ್ಬೇಡಿ, ಅಲ್ಲ ಅದು ಬಿಡ್ತಾನೆ ಇಲ್ಲ, ಒಳಗಡೆನೆ ಬಿಡ್ತಾ ಇಲ್ಲ. ತುಂಬಾ ಅಲೆಗಳಿದಾವೆ, ಅದರಿಂದ ನಿಮ್ಗೆ ಅಪಾಯ ಅಂತ ಹೇಳ್ತಾವ್ರೆ. ಅದರಿಂದ ನಾವು ಆ ಕಡೆಯಿಂದ ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ದೀವಿ, ಎಲ್ಲೂ ಬಿಡ್ತಾ ಇಲ್ಲ. ಪ್ರವಾಸಿಗರ ಸುರಕ್ಷತೆಯೇ ಮೊದಲ ಆದ್ಯತೆಯ ಉದ್ದೇಶದಿಂದ ಜಿಲ್ಲಾಡಳಿತ ಕಠಿಣ ಕ್ರಮವನ್ನು ಕೈಗೊಂಡಿದೆ. ಟೂರ್ ಪ್ಲಾನ್ ಮಾಡಿ ಉಡುಪಿಯ ಮಲ್ಪೆಯಲ್ಲಿ ಆಟವಾಡಲು ಅವಕಾಶ ನೀಡದ ಹಿನ್ನೆಲೆ ನಿರಾಸೆಯೊಂದಿಗೆ ಪ್ರವಾಸಿಗರು ವಾಪಸ್ ಆಗ್ತಿದ್ದಾರೆ. ಸದ್ಯಕ್ಕೆ ಬರುವಂತ ಪ್ರವಾಸಿಗರಿಗೆ ಒಂದು ರೀತಿಯಲ್ಲಿ ನಿರಾಸೆ ಕಾದಿದೆ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಬೀಚ್ಗೆ ಬರಬೇಕು, ಸಮುದ್ರದ ಅಲೆಗಳ ಜೊತೆಗೆ ಆಟ ಆಡಬೇಕು ಅನ್ನುವಂತ ಒಂದು ಆಸೆ ಇದ್ರೆ ಏನೇ ಇದ್ರೂ ಕೂಡ ಸೆಪ್ಟೆಂಬರ್ 15ರ ನಂತರ ಅಷ್ಟೇ ಮಲ್ಪೆಗೆ ಬರಬೇಕಾಗ್ತದೆ. ಅಲ್ಲಿಯ ತನಕ ಏನೇ ಟೂರ್ ಅಂತ ಬಂದರೂ ಕೂಡ ಬೀಚ್ನ ಮೇಲೆ ನಿಂತು ಸಮುದ್ರವನ್ನು ವೀಕ್ಷಣೆ ಮಾಡೋದಕ್ಕೆ ಮಾತ್ರ ಅವಕಾಶ ಇರುವಂತದ್ದು. ಹರೀಶ್ ಪಾಲೆಚಾರ್, ರಿಪಬ್ಲಿಕ್ ಕನ್ನಡ, ಉಡುಪಿ. ಮಳೆಗಾಲ ಆರಂಭ ಆಗ್ತಿದ್ದಂತೆ ಕರಾವಳಿಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದೆ. ಅಪಾಯಕಾರಿ ಅಲೆಗಳು ದಡವನ್ನ ಅಪ್ಪಳಿಸ್ತಾ ಇದೆ. ಮಲ್ಪೆ ಬೀಚ್ನಲ್ಲಿ ಮುನ್ನೆಚ್ಚರಿಕಾ ಕ್ರಮವಾಗಿ ತಡೆಬೇಲಿ ಹಾಕಲಾಗಿದೆ. ಸಮುದ್ರಕ್ಕೆ ಇಳಿಯೋದನ್ನು ಕೂಡ ಈಗ ನಿಷೇಧ ಮಾಡಲಾಗಿದೆ. ಮಳೆಗಾಲ ಆರಂಭ ಆದ್ರೆ ಸಮುದ್ರ ತುಂಬಾ ರಮಣೀಯವಾಗಿ ಕಾಣ್ತದೆ. ಅದರಲ್ಲೂ ಕೂಡ ಮಲ್ಪೆ ಬೀಚ್ಗೆ ಬಂದ್ರೆ ಇನ್ನಷ್ಟು ಸೌಂದರ್ಯ ತುಂಬಿದ ಬೀಚ್ ಅನ್ನು ನೋಡೋದಕ್ಕೆ ಅವಕಾಶ ಇರ್ತದೆ. ಆದರೆ ಸದ್ಯಕ್ಕಂತೂ ಬರುವಂತ ಪ್ರವಾಸಿಗರಿಗಿರ್ಬೋದು, ಸ್ಥಳೀಯರಿಗಿರ್ಬೋದು ಒಂದಷ್ಟು ನಿರಾಸೆ ಖಂಡಿತ ಕಾದಿದೆ. ಕರಾವಳಿಯಲ್ಲಿ ಅರಬ್ಬಿ ಸಮುದ್ರ ಪ್ರಕ್ಷುಬ್ಧ. ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರಿಗೆ ನಿರ್ಬಂಧ. ಕೃಷ್ಣನೂರು, ಉಡುಪಿ ಪ್ರವಾಸಿಗರ ಸ್ವರ್ಗ. ಮಲ್ಪೆ ಬೀಚ್ ಸೌಂದರ್ಯ ಸವಿಯೋಕೆ ದೇಶ ಹೊರ ದೇಶಗಳಿಂದ ಲಕ್ಷಾಂತರ ಪ್ರವಾಸಿಗರು ದಾಂಗುಡಿ ಇಡುತ್ತಾರೆ. ಇದೀಗ ಅವರಿಗೆ ನಿರಾಸೆ ಕಾದಿದೆ. ಪ್ರಕ್ಷುಬ್ಧಗೊಂಡ ಸಮುದ್ರದಲ್ಲಿ ಅಪಾಯದ ಸಾಧ್ಯತೆ ಹೆಚ್ಚಿರುವ ಹಿನ್ನೆಲೆಯಲ್ಲಿ ಸಮುದ್ರದಲ್ಲಿ ಇಳಿಯುವುದಕ್ಕೆ ಜಿಲ್ಲಾಡಳಿತ ಇದೀಗ ನಿರ್ಬಂಧವನ್ನು ವಿಧಿಸಿದೆ. ಸದ್ಯಕ್ಕೆ ಒಂದು ನಿರ್ಬಂಧವನ್ನ ಹೇರಲಾಗಿದೆ. ಸೆಪ್ಟೆಂಬರ್ 15ರ ತನಕ ಬರುವಂತ ಪ್ರವಾಸಿಗರಿರ್ಬೋದು ಅಥವಾ ಸ್ಥಳೀಯರಿರ್ಬೋದು ಸಮುದ್ರಕ್ಕೆ ಇಳಿಬಾರದು ಅನ್ನುವಂತ ಎಚ್ಚರಿಕೆ ಇರುವಂತದ್ದು. ಯಾಕಂದ್ರೆ ಮಳೆಗಾಲ ಆರಂಭ ಆದರೆ ಸಾಕಷ್ಟು ಸಮುದ್ರ ಪ್ರಕ್ಷುಬ್ಧಗೊಂಡಿರ್ತದೆ. ಸಮುದ್ರ ಆಗಾಗ ತನ್ನ ಸ್ವಭಾವವನ್ನು ಬದಲಾಯಿಸುತ್ತದೆ. ಅಲೆಗಳು ಕೂಡ ಸುಮಾರು 5 ರಿಂದ 6 ಮೀಟರ್ ಎತ್ತರಕ್ಕೆ ಏರಿ ಬಂದಿದೆ. ಮಳೆಗಾಲದಲ್ಲಿ ತನ್ನ ರೌದ್ರ ನರ್ತರವನ್ನ ತೋರಿಸುವುದರಿಂದ 1 ಕಿಲೋಮೀಟರ್ ಉದ್ದಕ್ಕೂ ಫಿಶ್ ನೆಟ್ ಅನ್ನು ಬಳಸಿ 10 ಅಡಿ ಎತ್ತರದ ತಡೆಬೇಲಿ ಅಳವಡಿಸಲಾಗಿದೆ. ಎಚ್ಚರಿಕೆ ಫಲಕ ಕೂಡ ಹಾಕಲಾಗಿದೆ. ಸೆಪ್ಟೆಂಬರ್ 15ರವರೆಗೆ ಮಲ್ಪೆ ಬೀಚ್ಗೆ ಪ್ರವಾಸಿಗರು ಇಳಿಯುವಂತಿಲ್ಲ. ಲೈಫ್ ಗಾರ್ಡ್ಸ್, ಪೊಲೀಸರು, ಹೋಮ್ ಗಾರ್ಡ್ಸ್ ಅಧ್ಯಯನಕ್ಕೆ ನಿಂತಿದ್ದಾರೆ. ಪೊಲೀಸ್ ಅನ್ನುವಂತ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಕೋಸ್ಟಲ್ ಗಾರ್ಡ್ ಇರಬಹುದು ಅಥವಾ ಸದ್ಯ ಇಲ್ಲಿ ಲೈಫ್ ಗಾರ್ಡ್ಗಳು ಕೂಡ ಕಾರ್ಯಾಚರಿಸುತ್ತಾ ಇರುವಂತದ್ದು. ಒಟ್ಟಿನಲ್ಲಿ ಬರುವಂತ ಪ್ರವಾಸಿಗರು ಒಂದಷ್ಟು ಮುಂಜಾಗ್ರತಾ ಕ್ರಮದಿಂದ ಬರಬೇಕಾಗ್ತದೆ. ಯಾಕಂದ್ರೆ ಬೀಚ್ನಲ್ಲಿ ಬಂದು ಆಟ ಆಡೋದಕ್ಕೆ ಅವಕಾಶ ಇರುವಂತದ್ದು. ಈ ಸದ್ಯಕ್ಕೆ ಬಂದಂತ ಪ್ರವಾಸಿಗರು ಕೂಡ ದಡದಲ್ಲಿ ಒಂದಷ್ಟು ಆಟ ಆಡಿಕೊಂಡು ಸಮಯವನ್ನು ಕಳೆಯೋದಕ್ಕೆ ಅವಕಾಶ ಇದೆ. ದೂರದಲ್ಲಿ ನಿಂತು ಆ ಬೀಚ್ ಅನ್ನ ಗಮನಿಸಬಹುದು. ನಿತ್ಯ ಲಕ್ಷಾಂತರ ಪ್ರವಾಸಿಗರು ಮಲ್ಪೆ ಬೀಚ್ ಸೌಂದರ್ಯವನ್ನು ಸವಿಯಲು ಆಗಮಿಸುತ್ತಾರೆ. ಸಮುದ್ರಕ್ಕೆ ಇಳಿಯೋಕೆ ಅವಕಾಶ ಇಲ್ಲದ ಹಿನ್ನೆಲೆಯಲ್ಲಿ ಪ್ರವಾಸಿಗರು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ.